ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಸ್, ಇವತ್ತು ನಾನೇನಕ್ಕಪ್ಪ ಔಟ್ಫಿಟ್ ಚೆಕ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ಐ ಆಮ್ ಗೋಯಿಂಗ್ ಟು ಮೈಸೂರು. ಸೊ ಎಲ್ಲನೂ ಚೆಕ್ ಮಾಡಿ ಹೊರಡಬೇಕಲ್ಲ, ಎಷ್ಟು ಲೇಯರ್ಸ್ ಹಾಕಿದ್ದೀನಿ ಅಂತ, ಬಿಕಾಸ್ ತುಂಬ ಚಳಿ ಇದೆ. ಸೊ ನೀವು ಆಲ್ರೆಡಿ ನೋಡ್ಬೋದು, ನಾನು ಸಾಂಗ್ ಹಾಕ್ಕೊಂಡು ವೈಬ್ ಮಾಡಿಕೊಂಡು ಆರಾಮಾಗಿ ಚಿಲ್ ಮಾಡ್ಕೊತ ಹೊರಟಿದ್ದೆ ಮೈಸೂರು ಕಡೆಗೆ. ಸೊ ಆಫ್ ದಿ ವೇ ಬಂದಾಯಿತು. ಸ್ವಲ್ಪ ಟೀ ಬ್ರೇಕ್ ಕೊಡೋಣ ಇವಾಗ. ಗೈಸ್, ಲಿಟ್ರಲಿ ಕೈಯೆಲ್ಲ ಫುಲ್ಲು ಒಂಥರ ಲೈಕ್ ಫ್ರೀಸ್ ಆದಂಗೆ ಆಗಿದೆ. ಇದನ್ನ ಇಟ್ಕೊಳಕ್ಕೆ ಆಗ್ತಿಲ್ಲ, ಫುಲ್ ಶಿವರ್ ಆಗ್ತಿದೆ. ಬಟ್ ಟೀ ಮಾತ್ರ ಸಕ್ಕತ್ತಾಗಿದೆ. ಏನು ಗೊತ್ತಾ ಗೈಸ್, ಇವಾಗ ವೀಕೆಂಡ್ ಇರೋದ್ರಿಂದ ಲಿಟ್ರಲಿ ಎಲ್ಲರೂ ರೈಡ್ಸ್ ಅಂತ ಹೋಗ್ತಾ ಇದ್ದಾರೆ, ವೀಕೆಂಡ್ ರೈಡ್. ಸೊ ಯಾವ ಥರ ಹೋಗ್ತಾ ಇದ್ದಾನೆ ಅಂದರೆ ಮಸ್ತ್ ಅಂದರೆ ಮಸ್ತ್ ಇದೆ ಗೊತ್ತಾ. ಲಿಟ್ರಲಿ ಅವರೆಲ್ಲ ಫುಲ್ ಬ್ಯಾಕ್ ಪ್ಯಾಕ್ ಎಲ್ಲ ಮಾಡಿಕೊಂಡು ಫುಲ್ ಗೇರ್ ಅಪ್ ಆಗಿಬಿಟ್ಟು ಫುಲ್ ಲೈನ್ ಅಪ್ ಆಗಿಬಿಟ್ಟು ಒಂದು ಕಡೆ ಟೀ ಸ್ಟಾಪ್ ಕೊಟ್ಟು ಆಮೇಲೆ ತೆಗಿತಾರೆ ಗಾಡಿ ಒಬ್ಬೊಬ್ಬರೇ. ಎಷ್ಟು ಚೆನ್ನಾಗಿದೆ ಗೊತ್ತಾ ನೋಡಿ ಇಲ್ಲಿ. ಅಂದರೆ ಅವಾಗಿಂದ ನಾನು ನೋಡ್ತಾ ಇದ್ದೀನಿ, ಒಂದು 15 to 20 ಬೈಕ್ಸು, ಮತ್ತು ಎಕ್ಸ್ಪಲ್ಸು, ಮತ್ತು ಬಾಬರು, ಮತ್ತು ಹಂಟರ್ 350, ಡ್ಯೂಕು, ಅಡ್ವೆಂಚರು, ಆಲ್ಮೋಸ್ಟ್ ಎಲ್ಲ ಒಂದು 50% ADV ಇದೆ. ಬಿಟ್ಟರೆ ನಾನೇನು ಅವ್ರಿಗಿಂತ ಏನು ಕಮ್ಮಿ ಇಲ್ಲ ಗೈಸ್. ಅವರು ರೈಡಿಗೆ ಹೋಗ್ತಾ ಇದ್ದಾರೆ, ನಾನು ಸರ್ವಿಸ್ಗೆ ಹೋಗ್ತಾ ಇದ್ದೀನಿ, ಪ್ಲಸ್ ರೈಡು ಕೂಡ ಮಾಡ್ತಿದ್ದೀನಿ. ಹೆಂಗೆ ನಾವು ಟೀ ಬ್ರೇಕ್ ಆಯಿತು. ಪೆಟ್ರೋಲ್ ಅಲ್ಲೇ ಹಾಕ್ಸ್ಕೊಂಡ್ಬಂದಿದೆ. ಎಷ್ಟು ಡಸ್ಟ್ ಇದೆ ಅಂತಂದರೆ ಎಲ್ಲ ವೈಪ್ ಮಾಡಬೇಕು. ಆ್ಯಕ್ಚುಲಿ ಇದು ನಾನು ಕ್ಲೀನ್ ಮಾಡಿರಲಿಲ್ಲ, ನಾನು ಸ್ವಲ್ಪ ಓಕೆ ನೋ ಪ್ರಾಬ್ಲಮ್. ಮತ್ತೆ ನ್ಯೂ ಇಯರ್ಗೆ ರೈಡ್ ಹೋಗೋ ಪ್ಲ್ಯಾನ್ ಇದೆ. ಸೊ ದಟ್ ಅವಾಗ ಫುಲ್ ವೈಸರೆಲ್ಲ ಕ್ಲೀನ್ ಮಾಡಿಕೊಂಡು ರೆಡಿ ಆಗ್ತೀನಿ ನೋಡಿ ಗೈಸ್. ಅವಾಗ ಸೊ ಎಸ್, ಟೀ ಬ್ರೇಕ್ ಮುಗೀತು, ಇವಾಗ ಹೊರಡೋಣ. ಆ್ಯಂಡ್ ನಾನು ಎಷ್ಟೇ ಗ್ಲೌಸ್ ಹಾಕಿ ಜಾಕೆಟ್ಸ್ ಹಾಕಿ ಮತ್ತು ಹೆಲ್ಮೆಟ್ಸ್ ಹಾಕಿದ್ರು ತುಂಬಾ ಚಳೀತು ಗೈಸ್. ಎಷ್ಟು ಚಳೀತು ಅಂದರೆ ಸಖತ್ತು ಚಳೀತು. ಆ್ಯಂಡ್ ಆಲ್ಸೋ ನಾನು ಇವಾಗ ಹಾಕಿರೋ ಗ್ಲೌಸ್ನ ಒಂದನ್ನು ಹಾಳು ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೊ ನೋ ಪ್ರಾಬ್ಲಮ್, ಏನೂ ಮಾಡೋಕ್ಕಾಗಲ್ಲ. ಈ ಥರ ರೈಡಿಂಗು ಟ್ರಾವೆಲಿಂಗ್ ಅಂತ ಹೇಳಿದಾಗ ಏನಾದರೂ ಮಿಸ್ ಔಟ್ ಆಗ್ತಾ ಇರುತ್ತೆ. ಸೊ ಯಾವ ಹೊಸ ತೊಗೊಳ್ಬೇಕು. ಆ್ಯಂಡ್ ಚಲೋ ಹೊರಡೋಣ ಇವಾಗ. ಆಲ್ರೆಡಿ ಟೈಮ್ ತುಂಬ ವೇಸ್ಟ್ ಆಗಿಬಿಟ್ಟಿದೆ. ಸೊ ಇವತ್ತಿನ ಪ್ಲ್ಯಾನ್ಸ್ ಬಂದುಬಿಟ್ಟು, ಫಸ್ಟು ಸರ್ವೀಸ್, ಅದಾದಮೇಲೆ ಫಸ್ಟು ನಮ್ಮ ಅತ್ತೆ ಮನೆಗೆ ಹೋಗಿ ತಿಂಡಿ ತಿಂದು ಅದಾದಮೇಲೆ ಸರ್ವೀಸ್ ಮಾಡಿಸ್ಕೊಂಡು ಮತ್ತೆ ಅಜ್ಜಿ ಮನೆಗೆ ಹೋಗಿ ಮತ್ತೆ ನನ್ನ ತಂಗಿ ಮೀಟ್ ಮಾಡಿಕೊಂಡು ವಾಪಸ್ ಬೆಂಗಳೂರು ಬರೋ ಪ್ಲ್ಯಾನ್ ಇದೆ. ಸೊ ಹೇಗಾಗುತ್ತೆ ಏನಾಗುತ್ತೆ ನೋಡುವ, ಚಲೋ. ಈ ಥರ ಯಾರ್ದಾದ್ರೂ ರಿಯಾಕ್ಷನ್ಸ್ ನೋಡಿದ್ರೆ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ಗೈಸ್. ಏನೋ ಹೇಳ್ತಾ ಇದ್ದೆ, ಬಟ್ ನಾನು ಮೈಕ್ ಯೂಸ್ ಮಾಡಲ್ಲ. ಸೊ ಹಾಗೆ ನಿಮ್ಮ ಜೊತೆ ಮಾತಾಡಿಕೊಂಡು ಚಿಲ್ ಮಾಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ಹೋಗ್ತಾಯಿದ್ರೆ. ಎಸ್, ಇವಾಗ ನಾನು ಶೂನ್ ಬಂದೆ. ಆ್ಯಂಡ್ RC ಕಾರ್ಡ್ ಕೂಡ ನಾನು ರಿಸೀವ್ ಮಾಡ್ಕೊಂಡಿರಲಿಲ್ಲ. RC ಕಾರ್ಡ್ ರಿಸೀವ್ ಮಾಡಿ ಹಾಗೆ ಸ್ವಲ್ಪ ವರ್ಕ್ ಮಾಡ್ತಾಯಿದ್ದೆ. ಸೊ ನಾನು ಇವಾಗ ಈ ಪ್ಲೇಸ್ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತಂದರೆ, ಅದೇ ಪ್ಲೇಸಲ್ಲಿ ಬ್ಲ್ಯಾಕ್ ಬೈಕ್ ಇದೆಯಲ್ಲ, ಅದೇ ಬೈಕ್ ಪ್ಲೇಸಲ್ಲಿ ನನ್ನ ಬೈಕ್ ಇತ್ತು, ಕೃಷಿ ಇದ್ದ. ಸೊ ಎಸ್, August 15th ನಾನು ಇಲ್ಲೇ ರಿಸೀವ್ ಮಾಡ್ಕೊಂಡಿದ್ದು. ಯು ಕ್ಯಾನ್ ಸಿ ಮೈ RC ಕಾರ್ಡ್. ಸೊ ಅಗೈನ್ ಮತ್ತೆ ಸ್ವಲ್ಪ ವರ್ಕೆಲ್ಲ ಮುಗಿಸ್ಕೊಂಡು ಅವ್ರು ಸರ್ವಿಸ್ ಕೊಡೋದು ಸ್ವಲ್ಪ 2-3 hours ಆಗುತ್ತೆ ಅಂತ ಹೇಳಿದ್ರು. ಆ್ಯಂಡ್ ಸ್ವಲ್ಪ ಬ್ಯಾಕಪ್ ವರ್ಕ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಬಿಡೋಣ. ಅದಾದಮೇಲೆ ಸ್ವಲ್ಪ ನಾಡಿದ್ದೆಲ್ಲ ಸ್ವಲ್ಪ ಟೆನ್ಷನ್ ಫ್ರೀ ಇರ್ಬೋದು ಅಂತ ಹೇಳಿ, ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು. 3 hour ಎಲ್ಲೂ ಹೋಗೋಕ್ಕೂ ನನಗೆ ಎಲ್ಲೂ ಹೋಗಲಿಲ್ಲ. ಸೊ ಹಾಗಾಗಿ ನಾನು ಅಲ್ಲೇ ಕೂತ್ಕೊಂಡು ನಾನು ವರ್ಕ್ ಕೂಡ ಕಂಪ್ಲೀಟ್ ಮಾಡಿಕೊಂಡೆ. ಸರಿ, ಆಯಿತಾ? ಎಲ್ಲಿದ್ದಾನೆ ನೋಡ್ಲಾ?
ಸೊ ನೋಡ್ಬೋದು ಅಂತ ಹೇಳಿದರು. ಸೊ ಅಲ್ಲಿ ಹೋದೆ, ನೋಡಿದೆ ಹೇಗೆ ನಡೀತಾ ಇದೆ, ಏನು ಕೆಲಸ ಕತೆ ಕರ್ಮ ಅಂತ. ಸೊ ಆಗಿದ್ದೆವು ಏನಪ್ಪ ಅಂತ ಹೇಳಿದ್ರೆ, ಸರ್ವಿಸ್ ಆಗಿತ್ತು, ಅವರೆಲ್ಲ ರಿಮೂವ್ ಮಾಡ್ತಿದ್ರು ಆ್ಯಂಡ್ ವಾಶ್ ಮಾಡ್ಬೋದಾ ಅಂತ ಕೇಳಿದ್ರು. ನಾನು ವಾಶ್ ಮಾಡಲಿಕ್ಕೆಲ್ಲ ಮತ್ತೆ 1 hour ವೆಯ್ಟ್ ಮಾಡಬೇಕಂತೆ. ಸೊ ದಟ್ ಬೇಡ ಅಂತ ಅಂದ್ಬಿಟ್ಟು ತೊಗೊಂಡೆ ಅಷ್ಟೇ. ಸರ್ವಿಸ್ ಮಾಡಿಸ್ಕೊಂಡು ಹಾಗೆ ಹೊರಟೆ. ಅದಾದಮೇಲೆ ಅವ್ರು ಹೇಳ್ತಾ ಇದ್ದಾರೆ ವೀಡಿಯೋ ಮಾಡೋಂಗಿಲ್ಲ ಅಂತ. ಆಯಿತು, ಎಕ್ಸ್ಟ್ರಾ ಹೋಗ್ತಾ ಇದ್ದೀವಿ. ಏನೋ ಸರ್ವಿಸ್ ಆದಮೇಲೆ ಒಂಥರ ಫೀಲ್ ಆಗ್ತೈತೆ. ಅದು ಟೈಟ್ ಅನಿಸ್ತದೆ. ಇದು ನಮಗೆ ಫ್ರಂಟ್ ಬ್ರೇಕ್ದು ಪ್ರಾಬ್ಲಮ್ ಆಗ್ತದೆ. ಫ್ರಂಟ್ ಅಲ್ಲ ಬ್ಯಾಕ್ದು ಪ್ಯಾಡ್ ಹಾಕಿದ್ದಾನೆ. ಫ್ರಂಟ್ ಓಕೆ, ನನ್ನ ಕಾಲಲ್ಲಿ ಹಿಡಿಬೇಕು ಅಂತ ಹೇಳಿದ್ರೆ ಹಿಡಿಬೇಕಲ್ವಾ ಕಾಲಲ್ಲಿ ಹಿಡಿಯೋಕ್ಕೆ ಆಗ್ತಲ್ಲ. अरे भाई तुम लोग का नाम लिस्ट में नहीं है। चीटिंग करता है ಯಾರಲ್ಲ ಅವಳು ಹುಡುಗಿ ದೇವ್ ತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು. Something is wrong. ಸೆಕೆಂಡ್ ಸರ್ವಿಸ್ ಬಂದ್ಬಿಟ್ಟು 1652 ಆ್ಯಂಡ್ ಲೇಬರ್ ಚಾರ್ಜಸ್ಸು ಗೈಸ್ ಬಿಲ್ ಬಂದ್ಬಿಟ್ಟು 1658. ಸೆಕೆಂಡ್ ಸರ್ವಿಸ್ ಡನ್ ಸಕ್ಸಸ್ಫುಲ್. ಇಲ್ಲಿದ್ದಾನೆ, ವಾಶ್ ಮಾಡಿಸಿಲ್ಲ, ಟೈಮ್ ಆಗುತ್ತೆ ಅಂತ. ಸೊ ಎಸ್. ಸೊ ಫೈನಲಿ ಎಲ್ಲ ಆದಮೇಲೆ ಅಜ್ಜಿ ಮನೆಗೆ ಹೋಗ್ಬಿಟ್ಟು ಅಜ್ಜಿನ ತಾತನ ಮಾತಾಡಿಸ್ಕೊಂಡು ಸಮ್ ಫ್ರೂಟ್ಸ್ ಅದು ಇದೆಲ್ಲ ತಿಂದ್ಕೊಂಡು ಅದಾದಮೇಲೆ ನಾನು ಹೊರಟಿದ್ದೆ ಬ್ಯಾಂಗ್ಳೂರು ಕಡೆಗೆ. ನಾನು ಹೊರಟಾಗ ಮೇ ಬಿ 3:30 ಹಂಗಾಗಿತ್ತು. ಆಗಿತ್ತು, ತುಂಬ ಟೈಮ್ ಆಗಿತ್ತು, 3-4 ಹಂಗಾಗಿತ್ತು. ಸೊ ಹಾಗೆ ಅವ್ರ ಜೊತೆ ಮಾತಾಡಿಕೊಂಡು ಅಲ್ಲಿಂದ ನಾನು ಹೊರಟಿದ್ದು ಬ್ಯಾಂಗ್ಳೂರು ಕಡೆಗೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಶೇರ್ ಮಾಡಿ. So thanks for watching. See you in the next video. Bye bye.